ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್. ನಾನಿವತ್ತು ತುಂಬ ಜನ ಕೇಳ್ತಾ ಇದ್ದಾರೆ ಅಂಡರ್ ಐ ಡಾರ್ಕ್ ಸರ್ಕಲ್ಗೆ ಏನು ಮಾಡಬೇಕು, ಅದು ಯಾಕೆ ಬಂದಿರುತ್ತೆ, ಏನು ಮಾಡಬೇಕು ಅಂತ. ಆಲ್ಮೋಸ್ಟ್ ಕೆಲವೊಬ್ಬರು ಎಲ್ಲರೂ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಮುಂದೆ ಇವಾಗ ತುಂಬ ಕುತ್ಕೋತಾರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಸೊ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಯಾರೆಲ್ಲ ಕುತ್ಕೋತಿರೋ 100% ಬಂದಿರುತ್ತೆ. ಹಾಗೆ ಜಾಸ್ತಿ ಮೊಬೈಲ್ ನೋಡೋರ್ಗೂ ಕೂಡ ಬರುತ್ತೆ, ಹಾಗೆ ಕೆಲವೊಮ್ಮೆ ಬಿಸಿಲಲ್ಲಿ ಓಡಾಡೋದ್ರು ಕೂಡ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವ್ರಿಗೆ ಅಂದರೆ ಹೇಳಬೇಕಂದ್ರೆ ನನಗೇನೆ ನೋಡ್ಕೊಳ್ಳಿ, ಡಾರ್ಕ್ ಸರ್ಕಲ್ ಇದೆ. ಬಟ್ ನನಗಿರೋದು ತುಂಬ ಚಿಕ್ಕ ವಯಸ್ಸಿಂದ ಇರೋದು. ಹೆರಿಡಿಟಿಯಿಂದ ಬಂದಿರ್ಬೋದು, ಅಥವಾ ತುಂಬ ಚಿಕ್ಕ ವಯಸ್ಸಿಂದ ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ ಕೆಲವ್ರಿಗೆ. ಅವ್ರಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಡಾರ್ಕ್ ಇರುತ್ತೆ. ನನಗೆ ಕೂಡ ಹಾಗೇ ಇದೆ. ಅದು ಸ್ವಲ್ಪ ಕಡಿಮೆ ಹೋಗಲ್ಲ, ಅದು 100% ಹೋಗಲ್ಲ. ಆದರೆ ನಾನು ಇವಾಗ ಜಾಬ್ ಮಾಡೋದು ಸ್ಟಾರ್ಟ್ ಮಾಡಿದೆ, ಇವಾಗ ಸ್ಟಾರ್ಟ್ ಆಗಿದೆ. ನಾನು ತುಂಬ ಬಿಸಿಲಲ್ಲಿ ತುಂಬಾ ಇರ್ತೀನಿ. ಅದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಆದಷ್ಟು ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡಿ, ಅಥವಾ ಬಿಸಿಲಲ್ಲಿ ಹೋಗ್ಬೇಕಂದ್ರೆ ನೀಟಾಗಿ ಫೇಸ್ಗೆಲ್ಲ ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ದೊಡ್ಡ ಪ್ರಾಬ್ಲಮಿಂದ ಈ ಡಾರ್ಕ್ ಸರ್ಕಲ್ ಬರುತ್ತೆ. ಡಿಹೈಡ್ರೇಟ್ ಆದರೆ ಬಾಡಿಲಿ ನೀರಿನ ಅಂಶ ಕಡಿಮೆ ಆದಾಗ ಈ ಥರ ಫೇಸ್ದು ಸ್ಕಿನ್ದು ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಈ ಪ್ರಾಬ್ಲಮಿಂದ, ನೀರು ಕಡಿಮೆ ಇರೋದ್ರಿಂದ ದೇಹದಲ್ಲಿ, ಅಥವಾ ನಾವು ನೀರು ಕಡಿಮೆ ಕುಡಿತಾ ಇರೋದ್ರಿಂದ ಪಿಗ್ಮೆಂಟೇಷನ್ ಕೂಡ ಹೆಣ್ಮಕ್ಳಿಗೆ ಮೇನ್ ರೀಸನ್ ಬರೋಕ್ಕೆ ಕಾರಣ ಪಿಗ್ಮೆಂಟೇಷನು. ಬಾಡಿಗೆ ನೀಟಾಗಿ ನಾವು ನೀರು ಕುಡಿಯೋಲ್ಲ, ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ 2-3 ಲೀಟ್ರ್ 100% ಎಲ್ಲ ಹೆಣ್ಮಕ್ಳು ಕೂಡ ಕುಡಿಬೇಕು. ಅಬ್ಸರ್ವ್ ಮಾಡಿ, ನೀವು ಒಂದಿನ ನಾನು ಏನು ಕುಡಿತಾ ಇದ್ದೀನಿ ನೀರನ್ನ ಅನ್ನೋದು ತಿಳ್ಕೊಬೇಕು ಅಂದರೆ, ಪ್ರತಿದಿನ ನೀವು ನಾರ್ಮಲಿ ಎಷ್ಟು ಕುಡಿತಾ ಇದ್ರೆ ಅದನ್ನು ಅಷ್ಟೇ ಅಳತೆ ಮಾಡ್ಕೋತಾ ಬನ್ನಿ. ಇಡೀ ದಿನ ಅಳತೆ ಮಾಡಿ ನೋಡಿದ್ರೆ ನೀವು 1-1.5 ಲೀಟ್ರ್ ಕೂಡ ಯಾರೂ ಕುಡ್ದಿರಲ್ಲ. ಸೊ ಮೊದಲು ನೀವು 2-3 ಲೀಟ್ರ್ ಕಂಪಲ್ಸರಿ ನೀರು ಕುಡಿಬೇಕು. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಗ್ಲೋ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಅದು ಮೇನ್ ಥಿಂಗ್. ಅದನ್ನು ಸ್ಟಾರ್ಟ್ ಮಾಡಿ. ಅದಾದ ನಂತರ ನಾನು 2 ಇಂಗ್ರೀಡಿಯೆಂಟ್ಸಿಂದ ಮನೇಲಿ ಮಾಡೋದನ್ನ ಹೇಳ್ಕೊಡ್ತೀನಿ, ಹೇಗೆ ಮಾಡಬೇಕು ಅಂತ. ಅದನ್ನು ನೈಟ್ಗೆ ಹಚ್ಕೊಂಡ್ರೆ ಸಾಕು, ತುಂಬ ಈಸಿಯಾಗಿರುತ್ತೆ, ಕಡಿಮೆ ಖರ್ಚಲ್ಲಿರುತ್ತೆ. ನೈಟ್ ಅದನ್ನು ನೀಟಾಗಿ ನಾನು ಹೇಳ್ತೀನಿ ಹೇಗೆ ಮಸಾಜ್ ಮಾಡಬೇಕಂತ ತೋರಿಸ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಮಿಕ್ಕಿದ ಜೆಲ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಮೊದಲನೇ ದಿನವೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ನೋಡ್ಕೊಳ್ಳಿ, ತುಂಬ ಗ್ಲೋ ಇರುತ್ತೆ. ಯಾವುದೇ ನೈಟ್ ಕ್ರೀಮಿಂದ, ಅಥವಾ ಯಾವುದೇ ನೀವು ತುಂಬ ಕಾಸ್ಟ್ಲಿ ತೊಗೊಂಡಿದ್ದೀನಿ ನೈಟ್ ಕ್ರೀಮು, ಅದು ಅವ್ರು ಚೆನ್ನಾಗಿದೆ, ಯಾವುದರಿಂದನೂ ಅಷ್ಟು ವರ್ಕೌಟ್ ಆಗೋಲ್ಲ. ಅಂಥ ಒಳ್ಳೆ ಪ್ಯೂರ್ ರಿಸಲ್ಟ್ ಸಿಕ್ಕತ್ತೆ ಇದರಿಂದ. ಸೊ ನಾನು ಇದನ್ನು ಇವಾಗ ಹೇಗೆ ಮಾಡಬೇಕು, ಹೇಗೆ ಹಚ್ಕೋಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನಿವಾಗ ಹೇಳ್ಕೊಡ್ತೀನಿ ಏನೆರಡು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಮೊದಲನೇದಾಗಿ ಅಲೋವೆರಾ ಜೆಲ್ ತೊಗೊಳ್ಳಿ. ನೋಡಿ, ಅಲೋವೆರಾ ಜೆಲ್ ತೊಗೊಳ್ಳಿ. ಅದಾದ ನಂತರ ವಿಟಮಿನ್ ಇ ಕ್ಯಾಪ್ಸಲ್ಸ್. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದು ಒಂದು ಶೀಟ್ ತಂದಿಟ್ಕೊಂಡು ನೀವು ತುಂಬ ದಿನ ಯೂಸ್ ಮಾಡ್ಬೋದು. ಸೊ ಇದು 2 ತೊಗೊಳ್ಳಿ. ಇದನ್ನು 2 ಕೂಡ ತುಂಬ ದಿನ ಯೂಸ್ ಮಾಡ್ಬೋದು. ಏನೇ ಮುಖಕ್ಕೆ ಟ್ರೀಟ್ಮೆಂಟ್ ತೊಗೊಳೋಕೆ ಮುಂಚೆ ಫೇಸ್ ವಾಶ್ ಮಾಡಬೇಕು, ನಾನು ಮೊದಲೇ ಹೇಳಿದ್ದೀನಿ. ಸೊ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ಕೂಡ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದು 2 ಹೇಗೆ ಯೂಸ್ ಮಾಡಬೇಕು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಒಂದೇ ಡ್ರಾಪ್ ತೊಗೋಬೇಕು. ನಾನು ಬೌಲ್ಗೆ ಹಾಕ್ತಾಯಿಲ್ಲ, ಯಾಕಂದರೆ ಬೌಲ್ಗೆ ಹಾಕೊಂಡ್ರೆ ತುಂಬ ಜಾಸ್ತಿ ಹಾಕ್ಕೊಂಬಿಡ್ತೀವಿ, ಗೊತ್ತಾಗಲ್ಲ, ವೇಸ್ಟ್ ಆಗುತ್ತೆ. ಸೊ ಜಸ್ಟ್ ನೋಡಿ, 1 ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ನೋಡಿ, ವಿಟಮಿನ್ ಇ ಕ್ಯಾಪ್ಸಲ್ ಇದನ್ನು ಜಸ್ಟ್ ಪಿನ್ನಲ್ಲಿ ಹೋಲ್ ಮಾಡಿಕೊಂಡು, ಇದನ್ನು ಕೂಡ ಅಷ್ಟೇ ಜಸ್ಟ್ ಹೋಲ್ ಮಾಡಿ, ಇದು ಕೂಡ ಅಷ್ಟೇ 1 ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಇದು ತುಂಬ ತಿಕ್ಕಾಗಿರುತ್ತೆ, ಹರಳೆಣ್ಣೆ ಥರ. ನೋಡಿ, 1 ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಅಂಡರ್ ಐಗೆ ಎಷ್ಟು ಬೇಕೋ ಅಲ್ಲಿಗೆ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡಬೇಕು. ಮತ್ತು ಮಿಕ್ಕಿದ ಮಿಕ್ಕಿದ ಜಾಗಗಳಿಗೆ ಹಾಕ್ಕೊಳ್ಳಿ. ನಿಜವಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಇದು ಎಫೆಕ್ಟ್. ನಾನು ಪ್ರತಿದಿನ ರಾತ್ರಿ ಮಾಡ್ಕೋತೀನಿ, ಬೆಳಗ್ಗೆ ಗೊತ್ತಾಗುತ್ತೆ ನಿಮಗೆ. ಮೊದಲನೇ ದಿನವೇ ಇದರ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಈ ಥರ ಕಣ್ಸುತ್ತಾ ನಿಧಾನವಾಗಿ ಮಸಾಜ್ ಮಾಡಬೇಕು. ಸೆನ್ಸಿಟಿವ್ ಇರುತ್ತೆ ಆ ಪ್ಲೇಸು, ಸೊ ಅಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡಿ. ಹಾಗೇನು ಮಿಕ್ಕಿದೆಲ್ಲ ಮುಖದಲ್ಲಿ ಒಂದು 2 ನಿಮಿಷ ಮಾಡಿದ್ರೆ ಸಾಕು, ತುಂಬ ಸಮಯ ಏನು ಬೇಡ. 2 ನಿಮಿಷ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಹೋಲ್ ನೈಟ್ ಹಾಗೆ ಬಿಡಬೇಕು. ಇದೇನು ತೊಳೆಯೋದು ಬೇಡ, ರಿಮೂವ್ ಮಾಡೋದು ಬೇಡ. ಹೋಲ್ ನೈಟ್ ಹಾಗೆ ಬಿಡಿ. ತುಂಬ ನಿಧಾನವಾಗಿ ಮಸಾಜ್ ಮಾಡಿ ಕಣ್ಣು ಕೆಳಗಡೆ. ನೋಡಿ, ಈ ಥರ
ಅಕಸ್ಮಾತ್ ನನಗೆ ತುಂಬ ಸೆನ್ಸಿಟಿವ್ ಇದೆ, ನನಗಿದು ಸೆಟ್ ಆಗುತ್ತೋ ಇಲ್ವೋ ಅಂತ ಆ ಥರ ಯಾರಿಗಾದ್ರೂ ಡೌಟ್ ಇದ್ದರೆ ಫಸ್ಟ್ ಡೇ ಒಂದು ಸ್ವಲ್ಪ ಒಂದು ಕಡೆ ಯಾವುದಾದ್ರೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಮುಖದಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕ್ಕೊಳ್ಳಿ, ಇಚ್ಚಿಂಗ್ ಆಗಿಲ್ಲ ಅಥವಾ ಇರಿಟೇಷನ್ ಆಗಿಲ್ಲ ಅಥವಾ ಏನೂ ಆಗಿಲ್ಲ ಅದರಿಂದ ಅಂತ ಅಂದಮೇಲೆ ನೀವು ಸ್ಟಾರ್ಟ್ ಮಾಡಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗುತ್ತೆ. ಅಂಥ ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ ಎರಡರಲ್ಲೂ ಕೂಡ. ನೋಡಿ ಈ ಥರ ನಿಧಾನವಾಗಿ ಮಸಾಜ್ ಮಾಡಬೇಕು. ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿದೆ, ಫೇಸ್ ಕಂಪ್ಲೀಟ್ ಅದನ್ನು ಎಳ್ಕೊಂಡಿದೆ. ಸೊ ಹೋಲ್ ನೈಟ್ ಹೀಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಿರರ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ, ಹಾಗೆ ಡಾರ್ಕ್ ಸರ್ಕಲ್ ಕೂಡ ಎಷ್ಟು ಡಿಮ್ ಆಗಿದೆ ಅಂತ. ಸೊ ಇದನ್ನ ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ಇದ್ರ ಡಿಫ್ರೆನ್ಸ್ ನೀವು ಮಾಡ್ತಾ ಬಂದರೆ ಗೊತ್ತಾಗುತ್ತೆ, ನೀವು ಫಸ್ಟ್ ಟೈಮ್ಗೇ ಗೊತ್ತಾಗುತ್ತೆ. ಆದರೂ ರೆಗ್ಯುಲರಾಗಿ ಮಾಡಿದ್ರೆ ಕಂಪ್ಲೀಟ್ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ನಾನಿವಾಗ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ವಾಶ್ ಮಾಡ್ಕೊಂಡು, ನೀವು ಕೂಡ ಎಲ್ಲರೂ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡಬೇಕು, ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ನಿಮ್ಮ ಫೇಸು. ಇದನ್ನು ಪ್ರತಿದಿನ ಮಾಡ್ತಾ ಬನ್ನಿ. ಅದರಲ್ಲಿ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಬರ್ತೀನಿ. ಆದರೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್ ಎಲ್ಲರಿಗೂ.